ನೀವು ವೃಶ್ಚಿಕ ರಾಶಿಯವರಾಗಿದ್ದು ಅವಿವಾಹಿತರಾಗಿ ಅಂದ್ರೆ ಮದುವೆ ಇಲ್ಲ ಮದುವೆಗೋಸ್ಕರ ಪ್ರಯತ್ನ ಮಾಡ್ತಾ ಇದ್ದೇವೆ ಅನ್ನುವ ವಿವಾಹಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರತಕ್ಕಂಥ ಅವಿವಾಹಿತ ಅಥವಾ ಸೆಕೆಂಡ್ ಮ್ಯಾರೇಜ್ಗೋಸ್ಕರ ಪ್ರಯತ್ನ ಮಾಡ್ತಾ ಇರತಕ್ಕಂತಹ ವೃಶ್ಚಿಕ ರಾಶಿಯವರು ನೀವಾಗಿದ್ರೆ ಅಥವಾ ನೀವು ವೃಶ್ಚಿಕ ರಾಶಿಯವರಾಗಿದ್ದು ಜಾಬ್ ನಲ್ಲಿ ಟ್ರಾನ್ಸ್ಫರ್ಗೋಸ್ಕರ ಪ್ರಯತ್ನ ಮಾಡ್ತಾ ಇರತಕ್ಕಂಥ ವ್ಯಕ್ತಿಗಳಾಗಿದ್ರೆ ಅಥವಾ ನೀವು ವೃಶ್ಚಿಕ ರಾಶಿಯವರಾಗಿದ್ದು ಸಂತಾನ ಇಲ್ಲ ಸಂತಾನ ಭಾಗ್ಯಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ವೃಶ್ಚಿಕ ರಾಶಿಯವರಾಗಿದ್ರೆ ಅಥವಾ ವಿದೇಶ ಪ್ರಯಾಣಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ವೃಶ್ಚಿಕ ರಾಶಿಯವರಾಗಿದ್ರೂ ಸಹ ಅಥವಾ ಒಂದಿಷ್ಟು ಕೆಲಸಗಳಿಗೆ ಕೈ ಹಾಕ್ಬಿಟ್ಟಿದ್ದೀರಾ, ಯಾವ ಕೆಲಸನೂ ಮುನ್ನಡೀತಾ ಇಲ್ಲ ಗುರುಗಳೇ, ನಂದು ವೃಶ್ಚಿಕ ರಾಶಿ ಯಾವಾಗ ಆಗತ್ತೆ, ಈ ತರದ ಪ್ರಶ್ನೆ ಇರ್ತಕ್ಕಂಥ ವೃಶ್ಚಿಕ ರಾಶಿಯವರಾಗಿದ್ರೆ ನಿಮಗೊಂದು ಸಿಹಿ ಸುದ್ದಿ ಇದೆ, ಒಂದು ಶುಭ ಸಮಾಚಾರ ಇದೆ, ಅದ್ಭುತವಾದ ಒಂದು ಅವಕಾಶ ಇದೆ. ಏನಪ್ಪಾ ಅದು ಅನ್ನುವಂಥದ್ದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸಲಿದ್ದೇನೆ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರಿಗೆ ವಿಡಿಯೋ ರೀಚ್ ಆಗಬೇಕು, ಅವ್ರಿಗೂ ಒಳ್ಳೇದಾಗಬೇಕು. ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಕೇಳಿ ಸಬ್ಸ್ಕ್ರೈಬ್ ಅಂತ ಬಟನ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ಫೇಸ್ಬುಕ್ ಅಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಪೇಜ್ ಇನ್ನು ಫಾಲೋ ಮಾಡಿಲ್ವಾ, ದಯವಿಟ್ಟು ನಮ್ಮ ಪೇಜ್ ಅನ್ನ ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ. ವೀಕ್ಷಕರೇ, ಶುಕ್ರ ಗ್ರಹ ನಿಮಗೆ ಸಪ್ತಮಾಧಿಪತಿ, ವ್ಯಯಾಧಿಪತಿ. ಅಂತಹ ಶುಕ್ರ ಗ್ರಹ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಈ 4 ತಿಂಗಳು ಸಹ 2025ನೇ ಇಸ್ವಿಯಲ್ಲಿ ನಮ್ಮ ಈ ವರ್ಷದಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿ ಮೋಸ್ಟ್ ಪವರ್ಫುಲ್ ಆಗಿ ನಿಮ್ಮ ರಾಶಿಯಿಂದ 5ನೇ ರಾಶಿಯಾದಂತಹ ಮೀನ ರಾಶಿಯಲ್ಲಿ ಇರಲಿದ್ದಾರೆ. 4 ತಿಂಗಳುಗಳ ಕಾಲ ಪರಮೋಚ್ಚ ಸ್ಥಿತಿಯಲ್ಲಿ ಶುಕ್ರ. ವಿಡಿಯೋ ನೋಡ್ತಾ ಇರತಕ್ಕಂಥ ನಿಮಗೆಲ್ಲರಿಗೂ ಸಹ ಒಂದು ರೀತಿಯ ಆರ್ಥಿಕ ಬಾಧೆಗಳಿರಬಹುದು, ಅಥವಾ ಏನೋ ಒಂದು ಆಸೆ ಇರಬಹುದು. ದುಡ್ಡು ಬಂದ್ರೆ ನಾನು ಇಂಥದ್ದೊಂದು ಕೆಲಸ ಮಾಡಬೇಕು ಅಂದ್ರೆ ತಗೋಬೇಕು, ಇಂಥ ವಸ್ತು ತಗೋಬೇಕು, ಇಂಥ ಕಾರ್ಯ ಆಗಬೇಕು ಅಂತ. ಶುಕ್ರ ಗ್ರಹ ದುಡ್ಡು ಕೊಡೋ ವಿಚಾರದಲ್ಲ ಇರಬಹುದು, ಅಥವಾ ಸಾಲಗಳ ಪರಿಹಾರದ ವಿಚಾರಗಳಿರಬಹುದು. ಎಲ್ಲದರಲ್ಲೂ ಶುಕ್ರ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ದಯವಿಟ್ಟು ನೀವು ನೋಡೋಣ, ನೀವು ಒಂದು ಕಮೆಂಟ್ ಮಾಡಿ, ನಿಮಗೆ ಶುಕ್ರನ ಅನುಗ್ರಹದಿಂದ ಹಣಕಾಸು ಬಂದ್ರೆ ನಿಮ್ಮ ಯಾವ ಸಮಸ್ಯೆ ಪರಿಹಾರವಾಗಬೇಕು ಅಂತ ನೋಡೋಣ. ನಿಮಗೆ ಎಷ್ಟು ಸಮಸ್ಯೆ ಇದೆ ಅಂತ, ಆ ಸಮಸ್ಯೆಗಳು ಸಹ ಪರಿಹಾರವಾಗಲಿ ಅಂತ ನಾನು ಭಗವಂತನಲ್ಲಿ ಬೇಡ್ಕೊಳ್ತೇನೆ. ನೀವು ಸಹ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ, ಒಂದು ಕಮೆಂಟ್ ಮಾಡಿ ನೋಡೋಣ ನಿಮಗೆ ಯಾವ ರೀತಿಯಲ್ಲಿ ಶುಕ್ರನ ಅನುಗ್ರಹ ಬೇಕು, ನಿಮ್ಮ ಯಾವ ಸಮಸ್ಯೆ ಪರಿಹಾರವಾಗಬೇಕು ಅಂತ. ಜೊತೆಗೆ ಗುರುವಿನೊಂದಿಗೆ ಪರಿವರ್ತನೆ ಯೋಗವೂ ಇರಲಿ. ಸೊ ಈ ಒಂದು ಅದ್ಭುತವಾದಂತಹ ಸನ್ನಿವೇಶ ಇದೆಯಲ್ಲ, ಇದು ವೃಶ್ಚಿಕ ರಾಶಿಯವರಿಗೆ ಹಲವಾರು ವಿಚಾರಗಳಲ್ಲಿ ಒಳ್ಳೇದಿದೆ, ಕೆಲವಿಷ್ಟು ವಿಚಾರಗಳಲ್ಲಿ ಸ್ವಲ್ಪ ಸಮಸ್ಯೆ ಇದೆ. ಆ ಸಮಸ್ಯೆ ಆಗಬಾರದು, ಇದಿಷ್ಟು ಒಳ್ಳೇದೆಲ್ಲ ಆಗಬೇಕು ಅಂದ್ರೆ ಏನ್ ಮಾಡಬೇಕು? ಶುಕ್ರನ ಆರಾಧನೆಯನ್ನು ಮಾಡಬೇಕು. ಅದು ಏನು ಎತ್ತ ಅನ್ನೋಂಥದ್ದು ವಿಡಿಯೋನ ಎಂಡ್ ತನಕ ನಾನು ನೋಡಿ ದಂಡಿತವಾಗಿ ತಿಳಿಸ್ತೇನೆ. ಒಂದು ವಿಶೇಷ ಮಂತ್ರ ಪರಿಹಾರವನ್ನು ಸಹ ನಾನು ಕೊಡಲಿದ್ದೇನೆ. ಸಪ್ತಮಾಧಿಪತಿ ಆಗ್ತಾನೆ ಶುಕ್ರ. ಪಂಚಮದಲ್ಲಿ ಪರಮೋಚ್ಚ ಸ್ಥಿತಿ ಅಂದ್ರೆ ನೀವು ವೃಶ್ಚಿಕ ರಾಶಿಯವರಾಗಿದ್ದು ಇನ್ನು ಮದುವೆ ಆಗಿಲ್ಲ, ಮದುವೆಗೋಸ್ಕರ ಪ್ರಯತ್ನ ಮಾಡ್ತಾ ಇದ್ದೀರಾ ಅಂದ್ರೆ ಈಗ ಮಾಡಿ. ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ವಿವಾಹಕ್ಕೆ ಮಾಡುವ ನಿಮ್ಮ ಪ್ರಯತ್ನ, ಶುಕ್ರ ಆರಾಧನೆ ಮಾಡಿಕೊಂಡು ವಿವಾಹಕ್ಕೆ ಪ್ರಯತ್ನ ಮಾಡಿದ್ರೆ ಖಂಡಿತ ಮದುವೆ ಸೆಟ್ ಆಗುತ್ತೆ. ಎರಡನೇದು, ನೀವು ಮದುವೆ ಆಗೋಗಿದೆ, ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಇಲ್ಲದೆ ಕಷ್ಟಪಡ್ತಾ ಇದ್ದೀರಾ ಅಂದ್ರೂ ಸಹ ನಿಮಗೆ ಖಂಡಿತವಾಗಿ ಈ ಮೇ ತನಕ ಅದ್ಭುತವಾದಂತ ಅವಕಾಶ ಇದೆ. ಗಂಡ ಹೆಂಡತಿ ಜಗಳ ಮನಸ್ತಾಪ ಏನೇ ಇದ್ರೂ ಪರಿಹಾರ ಮಾಡ್ಕೊಳ್ಳಿ. ಸಂತಾನ ಇಲ್ಲ ಅಂತ ಚಿಂತೆ ಮಾಡ್ತಾ ಇರತಕ್ಕಂತಹ ವೃಶ್ಚಿಕ ರಾಶಿ ದಂಪತಿಗಳಾದ್ರೂ ಕೂಡ ಪರವಾಗಿಲ್ಲ, ಸಂತಾನಕ್ಕೋಸ್ಕರ ಪ್ರಯತ್ನ ಮಾಡಬಹುದು. ಶುಕ್ರಾನುಗ್ರಹದಿಂದ ನಿಮಗೆ ಸಂತಾನವೂ ಸಹ ಆಗಲಿದೆ. ಜಾಬ್ ಅಲ್ಲಿ ಇದ್ದೀರಾ, ಟ್ರಾನ್ಸ್ಫರ್ ಬೇಕು ನಿಮಗೆ. ಸಪ್ತಮಾಧಿಪತಿ ಪಂಚಮದಲ್ಲಿ ಪರಮೋಚ್ಚ ಸ್ಥಿತಿ ಅಂದ್ರೆ ಟ್ರಾನ್ಸ್ಫರ್ ಸಿಗುತ್ತೆ ಜಾಬ್ಗಳಲ್ಲಿ. ನೀವೆಲ್ಲಿ ಕೆಲಸ ಮಾಡ್ತಾರೋ ಅಲ್ಲಿ ನಿಮ್ಗೆ ಜಾಬ್ ಬೇಕು ಅಂದ್ರೆ ಜಾಬ್ ಅಲ್ಲಿ ಟ್ರಾನ್ಸ್ಫರ್ ಖಂಡಿತವಾಗಿ ಸಿಗಲಿದೆ. ಆಮೇಲೆ ವ್ಯಯಾಧಿಪತಿಯಾಗಿ ಪಂಚಮದಲ್ಲಿ ಉಚ್ಚ ಸ್ಥಿತಿಯಲ್ಲಿ ಇರ್ತಾನೆ, ಅದ್ರದ್ದು ನೆಗೆಟಿವ್ಸ್ ಜೊತೆಗೆ ಒಂದು ಪಾಸಿಟಿವ್ ಇನ್ನೊಂದಾಗಿ ಕೊನೆಯದಾಗಿ ಹೇಳ್ತೀನಿ. ಪಂಚಮದಲ್ಲಿ ಶುಕ್ರ ಅಂತಂದಾಗ, ಪರಮೋಚ್ಚ ಸ್ಥಿತಿಯಲ್ಲಿ ಅಂತಂದಾಗ, ನೀವು ವೃಶ್ಚಿಕ ರಾಶಿಯವರು ಒಂದಿಷ್ಟು ಕೆಲಸಗಳಿಗೆ ಕೈ ಹಾಕಿರ್ತೀರಿ, ಒಂದ್ ಕೆಲಸ ಆಗ್ಬೇಕು, ದುಡ್ಡಿಲ್ದೆ ನಿಂತೋಯ್ತು ಅಂತ ಹೇಳಿ. ಬಟ್ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ನಿಮಗೆ ಎಷ್ಟು ದುಡ್ಡು ಸಿಗುತ್ತೆ ಅಂದ್ರೆ ನೀವು ಕೈ ಹಾಕದಂತಹ, ದುಡ್ಡಿಲ್ದೆ ನಿಂತೋಗಿದ್ದಂತಹ ನಿಮ್ಮ ಎಷ್ಟೋ ಕೆಲಸಗಳು ನಿಮ್ಮ ಸ್ನೇಹಿತರು, ಇನ್ವೆಸ್ಟರ್ಸ್ ಅಂತಾನೆ ಆಗಿರಬಹುದು, ಪಾರ್ಟ್ನರ್ಸ್ ಅಂತ ಯಾರೊಬ್ರು ಬರ್ತಾರೆ, ಅವ್ರು ದುಡ್ಡು ಹಾಕ್ತಾರೆ, ಆ ದುಡ್ಡಿನಿಂದಾಗಿ ನಿಮಗೆ ದುಡ್ಡು ಸಿಗುತ್ತೆ, ನಿಮಗೆ ಕೆಲಸ ಆಗುತ್ತೆ. ಮೋಸ್ಟ್ ಪ್ರಾಬಬ್ಲಿ ಲೇಡೀಸ್ ನಿಮಗೆ ದುಡ್ಡು ಹಾಕಿ ಕೆಲಸವನ್ನು ಮಾಡ್ಕೊಡುವ ಸಾಧ್ಯತೆ ಇರುತ್ತೆ. ಬಟ್ ಎಲ್ಲ ಕಡೆ ಲೇಡೀಸ್ ಅಂತ ಹೇಳಕ್ಕಾಗಲ್ಲ, ಜೆಂಟ್ಸ್ ಕೂಡ ಆಗ್ಬೋದು. ಒಟ್ಟು ನಿಮ್ಗೆ ದುಡ್ಡು ಸಿಗುತ್ತೆ, ನೀವು ಕೈ ಹಾಕಿದ ಕೆಲಸಗಳು ಸಕ್ಸಸ್ ಆಗುತ್ತೆ, ಅಷ್ಟು ಮಾತ್ರ ಗ್ಯಾರಂಟಿ ಹೇಳ್ಬೋದು. ನೆಗೆಟಿವ್ಸ್ ಕಡೆ ಬಂದ್ರೆ ವ್ಯಯಾಧಿಪತಿ ಆಗ್ತಾನೆ, 12ನೇ ಮನೆ ಅಧಿಪತಿ ಆಗ್ತಾನೆ ಶುಕ್ರ. ಪರಮೋಚ್ಚ ಸ್ಥಿತಿ ಅಂತಂದಾಗ ವ್ಯಯಾಧಿಪತಿ ಪಂಚಮದಲ್ಲಿ ಉಚ್ಚ ಸ್ಥಿತಿಗೆ ಬಂದ್ಬಿಟ್ಟ ಅನ್ನುವ ದೃಷ್ಟಿಕೋನದಿಂದ ನೋಡಿದ್ರೆ ಕೆಲವಿಷ್ಟು ಲಾಸ್ ಜಾಸ್ತಿ ಆಗ್ತಾ ಇರುತ್ತೆ.
ಕಳೆದುಕೊಳ್ಳುವಿಕೆ ಜಾಸ್ತಿ ಆಗ್ತಾ ಇರತ್ತೆ. ಒಂದಿಷ್ಟು ಕಳ್ಕೊಂಡ್ಬಿಟ್ಟಿಗಳೇ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇನಲ್ಲಿ ಕಳ್ಕೊಂಡೆ, ಸ್ವಲ್ಪ ಲಾಸ್ ಜಾಸ್ತಿ ಆಯ್ತು, ಲಾಸ್ ಆಯ್ತು ಅಂದ್ರೆ ಶೇರ್ ಮಾರ್ಕೆಟ್ ಕಡೆ ಹೆಚ್ಚು ತಲೆ ಹಾಕ್ಲಿಕ್ಕೆ ಹೋಗ್ಬಿಡಿ. ಆ ವ್ಯವಹಾರಗಳಲ್ಲಿ ಬಹಳ ಕೇರ್ಫುಲ್ ಆಗಿರಿ. ತುಂಬಾ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿ ಮಾಡುವಂತ ಕೆಲಸ ಕಾರ್ಯಗಳೆಲ್ಲ ತುಂಬಾ ಎಚ್ಚರಿಕೆಯಿಂದ ಇರಬೇಕು. ನಿಮ್ಮ ವಸ್ತುಗಳು ವಿಶೇಷವಾಗಿ ದುಡ್ಡು, ಚೆಕ್, ನಿಮ್ಮ ಅಮೂಲ್ಯವಾದಂತಹ ಬಂಗಾರಾದಿ ಆಭರಣಗಳು ಏನೇ ಇದ್ರು ಅದ್ರ ಬಗ್ಗೆ ಜಾಗ್ರತೆ ವಹಿಸ್ಬೇಕು. ಬಹಳ ಜನ ಗೋಲ್ಡ್ ಲೋನ್ ಇಟ್ಟು ಬಿಡಿಸ್ಕೊಳ್ದೇನೆ ಹೋಗಿ ಎತ್ಕೊಂಡು ಹೋಗ್ಬಿಡ್ತಾರೆ. ಅವ್ರು ಮುಗಿದೋಯ್ತು, ಹರಾಜ್ ಹಾಕ್ಬಿಟ್ವಿ ಅಂದ್ಬಿಡ್ತಾರೆ, ಕಳ್ಕೊಂಡ್ಬಿಡ್ತೀರಾ ಬಂಗಾರ. ಸೊ ಇದೆಲ್ಲ ಸ್ಟಾಪ್ ಆಗ್ಬೇಕು, ಇದೆಲ್ಲ ನಿಲ್ಲಬೇಕು ಅಂತಂದ್ರೆ ಶುಕ್ರನ ಆರಾಧನೆ ಮಾಡ್ಕೊಳ್ಬೇಕು. ಹೀಗೆ ಸ್ಟಾಪ್ ಲಾಸ್, ನಿಮ್ಮ ಸಮಸ್ಯೆ, ನಷ್ಟ, ವ್ಯಯ ಆಗುವಂಥದ್ದು, ಲಾಸ್ ಆಗುವಂಥದ್ದು ನಿಲ್ಬೇಕು ಅಂದ್ರೂ ಶುಕ್ರ ಆರಾಧನೆ ಮಾಡಬೇಕು. ನೀವು ವಿದೇಶ ಪ್ರಯಾಣ ಮಾಡಬೇಕು ಅಥವಾ ನಾನು ಇಲ್ಲಿ ತನಕ ಹೇಳಿದಂತ ಹಲವಾರು ವಿಚಾರಗಳಲ್ಲಿ ನಾನು ಏನೇನು ಶುಭ ಹೇಳಿದ್ದೀನಿ ಅದೆಲ್ಲ ಆಗಬೇಕು ಅಂದ್ರೂ ಶುಕ್ರನ ಆರಾಧನೆ ಮಾಡ್ಬೇಕು. ಏನು ಶುಕ್ರನ ಆರಾಧನೆ ಯಾಕೆ ಮಾಡ್ಬೇಕು? ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಶುಕ್ರ ಪರಮೋಚ್ಚ ಸ್ಥಿತಿಯಲ್ಲಿರ್ತಾನೆ, ಪವರ್ಫುಲ್ ಆಗಿರ್ತಾನೆ. ಇವಾಗ ಮಾಡಿದ್ರೆ ನಿಮ್ಗೆ ಆ ಕೆಲಸಗಳಾಗ್ತಕ್ಕಂಥದ್ದು, ಆದ್ರಿಂದ ಮಾಡ್ಬೇಕು. ಏನ್ ಮಾಡ್ಬೇಕು? ಮನೆಯಲ್ಲಿ, ದೇವ್ರ ಮನೆಯಲ್ಲಿ ಒಂದು ಸಗಣಿ ಬೆರಣಿ ಹೇಳ್ತಾರಲ್ಲ, ಆ ಸಗಣಿ ಬೆರಣಿಯಲ್ಲಿ ಮೇಲೆ ಒಂದು ಮಣ್ಣಿನ ಹಣತೆ ಇಟ್ಕೊಂಡು ತುಪ್ಪದ ದೀಪವನ್ನು ಹಚ್ಚಿ ಅದರಲ್ಲಿ ಶುಕ್ರವಾರ ಖಂಡಿತವಾಗಿ ಶುಕ್ರಾನುಗ್ರಹ ಆಗುತ್ತೆ. ಈ ವಿಡಿಯೋ ಎಂಡಲ್ಲಿ ಒಂದು ವಿಶೇಷವಾದ ಲಕ್ಷ್ಮೀನಾರಾಯಣ ಸಂಪುಟಿತ ಮಂತ್ರ, ಬೀಜಾಕ್ಷರ ಮಂತ್ರ ಹೇಳ್ತೇನೆ. ಪ್ರತಿದಿನ ಬೆಳಗ್ಗೆ ಸ್ನಾನ ಆದಲ್ಲಿ ಒಂದು 28 ಬಾರಿ ಕೇಳಿ, ಖಂಡಿತ ಅನುಕೂಲ ಆಗುತ್ತೆ. ಮನೆ ಹತ್ರದಲ್ಲಿ ಅಮ್ಮನವರ ದೇವಸ್ಥಾನ, ಯಾವುದೇ ದೇವಿ ದೇವಸ್ಥಾನ ಮನೆ ಹತ್ರ ಇದ್ರೆ ಶುಕ್ರವಾರ ಹೋಗೊಂದು ಪ್ರದಕ್ಷಿಣ ನಮಸ್ಕಾರ ಮಾಡ್ಕೊಳ್ಳಿ, ಅಲ್ಲಿ ಕುಂಕುಮಾರ್ಚನೆ ಮಾಡಿಸಿ, ಅಲ್ಲಿ ಖಂಡಿತವಾಗಿ ಅನುಕೂಲ ಆಗುತ್ತೆ. ಒಬ್ಬ ಮುತ್ತೈದರಿಗೆ ಪ್ರತಿ ಶುಕ್ರವಾರ ಮುತ್ತೈದರಿಗೆ ಅರಿಶಿನ ಕುಂಕುಮ ಇತ್ಯಾದಿಗಳು ಕೊಟ್ಟು, ವಸ್ತ್ರ, ಬ್ಲೌಸ್ ಪೀಸೋ ಸೀರೆ, ನಿಮ್ಗೆ ಶಕ್ತಿಯಾನುಸಾರ ಹಣ್ಣು, ಬಿಡುದಲೆ, ಅಡಿಕೆ, ದಕ್ಷಿಣ ಏನೋ ಒಂದು ಕೊಟ್ಟು ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೊಂಡು ಅವ್ರ ಕೈಯಿಂದ ಒಂದೆರಡು ಅಕ್ಷತೆ ಹಾಕ್ಸ್ಕೊಳ್ಳಿ ನಿಮ್ ತಲೆ ಮೇಲೆ, ಖಂಡಿತವಾಗಿ ಅನುಕೂಲ ಆಗುತ್ತೆ. ಹೀಗೆ ಶುಕ್ರನ ಆರಾಧನೆಯನ್ನ ಎಷ್ಟು ಮಾಡಿದ್ರು ಕಡಿಮೆನೆ. ಇನ್ನೂ ಪವರ್ಫುಲ್ ಆಗಿ ಶುಕ್ರ ಶಾಂತಿ ಹೋಮಾದಿ ಪರಿಹಾರಗಳಿದೆ, ಅದಂತೂ ಇನ್ನೂ ಪವರ್ಫುಲ್, ತುಂಬಾ ಚೆನ್ನಾಗಾಗುತ್ತೆ. ವಿಶೇಷವಾದಂತಹ ಧನಾಕರ್ಷಣೆ ಇದೆ ಅದರಲ್ಲಿ. ಆ ವಿಶೇಷ ಪರಿಹಾರ ಏನಪ್ಪಾ ಅಂತಂದ್ರೆ, ಆ ವಿಶೇಷ ಪರಿಹಾರವೇ ಧನಾಕರ್ಷಕ ಮಣಿ. ಈ ಧನಾಕರ್ಷಕ ಮಣಿ ಅದ್ಭುತವಾದಂತಹ ಪರಿಹಾರವಾಗಿರುತ್ತೆ ನಿಮ್ಮೆಲ್ಲರ ಆರ್ಥಿಕ ವಿಚಾರ, ಸಾಲಬಾಧೆಗಳ ಪರಿಹಾರಕ್ಕೋಸ್ಕರ. ಎಲ್ಲಿ ಧನಾಕರ್ಷಕ ಮಣಿ ಇರ್ತದೋ ಅಲ್ಲಿ ಧನಾಕರ್ಷಣೆ ಜಾಸ್ತಿ ಆಗುತ್ತೆ. ಬರೀ ಧನಾಕರ್ಷಣೆ ಮಣಿ ಇಟ್ಬಿಟ್ರೆ ಸಾಕ? ಇಲ್ಲ, ಅದನ್ನ ಎನರ್ಜೈಸ್ ಮಾಡಬೇಕು. ಸೊ ನಿಮ್ಮೆಲ್ಲರಿಗೋಸ್ಕರ ನಮ್ಮ ಯಾಗಶಾಲೆಯಲ್ಲಿ ನಾವು ಫೆಬ್ರವರಿ 12ನೇ ತಾರೀಕು ಮಾಘ ಮಾಸದ ಹುಣ್ಣಿಮೆ, ಮಾಘ ಪೌರ್ಣಿಮಾ ಅಂತ ಕರೀತಾರೆ. ನಿಮಗೆ ಪ್ರಯಾಗದಲ್ಲಿ ಈಗ ಮಹಾಕುಂಭಮೇಳ ನಡೀತದೆ, ಅಲ್ಲೂ ಕೂಡ ವಿಶೇಷವಾದಂತಹ ಮಾಘ ಸ್ನಾನ. ಅವತ್ತಿನ ದಿವಸವೇ ಮಹಾ ಅದ್ಭುತವಾದಂತಹ ಸಮಯ ಅಂತ ಎಲ್ಲ ಸ್ನಾನ ಮಾಡಕ್ ಬರ್ತಾರೆ. ಈ ಮೌನಿ ಅಮಾವಾಸ್ಯೆಗಾದಂಗೆ ರಶ್ ಆಗುತ್ತೆ, ಪಂಚಮಿಗಾದಂಗೆ ರಶ್ ಆಗುತ್ತೆ, ಆಯ್ತಲ್ವಾ? ಅದೇ ತರ ಅಂತ ಅದ್ಭುತವಾದ ದಿವಸ ನಮ್ಮ ಯಾಗಶಾಲೆಯಲ್ಲಿ ಶುಕ್ರ ಪರಮೋಚ್ಚ ಸ್ಥಿತಿಯಲ್ಲಿರೋದ್ರಿಂದ 1008 ಸಂಖ್ಯೆಯಲ್ಲಿ ಶುಕ್ರನಿಗೆ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ಒಂದು ಹೋಮದಲ್ಲಿ, ಸಹಸ್ರ ಶುಕ್ರ ಶಾಂತಿ ಹೋಮದಲ್ಲಿ, ಈ ಧನಾಕರ್ಷಕ ಮಣಿಯನ್ನು ಅಭಿಮಂತ್ರಣೆ ಮಾಡ್ತೇವೆ. ಅಷ್ಟೇ ಅಲ್ಲ, ನಿಮ್ಮ ಎಲ್ಲ ಸಾಲಬಾಧೆಗಳು, ಕೊಟ್ಟ ಸಾಲ ಇರ್ಬೋದು, ತಗೊಂಡ್ ಸಾಲ ಇರ್ಬೋದು, ಕೊಡಿಸದ ಸಾಲ ಇರ್ಬೋದು, ಯಾವುದೇ ರೀತಿ ಸಾಲಬಾಧೆ ಇದ್ರೂ ಪರಿಹಾರವಾಗಬೇಕು ಅಂತ ರಣಬಾಧಾ ನಿವಾರಕ ಹೋಮ ಅಂತ ಮಾಡಿ ಅದರಲ್ಲೂ ಈ ಧನಾಕರ್ಷಕ ಮಣಿಯನ್ನ ಎನರ್ಜೈಸ್ ಮಾಡ್ತೇವೆ. ಅಷ್ಟೇ ಅಲ್ಲ, ಇನ್ನೂ ಸಹ ನೀವು ಅಡಮಾನ ಇಟ್ಟಂತಹ ಬಂಗಾರ, ಗೋಲ್ಡ್ ಲೋನ್ ಅಂತ ಇಟ್ಬಿಟ್ಟಿರ್ತೀರ, ಬಿಡಿಸ್ಕೊಂಬರಕ್ ಆಗ್ತಾ ಇಲ್ಲ, ಎಲ್ಲ ಕಡೆ ಅವಮಾನ ಆಗ್ತಾ ಇದೆ. ಆ ಗೋಲ್ಡ್ ಲೋನ್ ಕೂಡ ಬಡ್ಡಿಗಳು ಕೂಡ ಕಟ್ಟಕ್ ಆಗ್ತಾ ಇಲ್ಲ, ನಿಮ್ಗೆ EMI ಗಳು ಕಟ್ಟಕ್ ಆಗ್ತಾ ಇಲ್ಲ. ಸ್ವರ್ಣಾಕರ್ಷಣ ಭೈರವ ಹೋಮ ಅಂತ ಮಾಡ್ತಾ ಇದ್ದೀವಿ. ಸ್ವರ್ಣಾಕರ್ಷಣ ಭೈರವ ಬರೀ ಗೋಲ್ಡ್ ಲೋನ್ ಅಷ್ಟೇ ಅಲ್ಲ, ನೀವು ಬಂಗಾರ ಇವತ್ತು 8,000 ರೂಪಾಯಿ ದಾಟಿ ಹೋಗ್ತಾ ಇದೆ, ಕ್ರಾಸ್ ಆಗಿ ಹೋಗ್ತಾ ಇದೆ. ನಿಮ್ ಕೈಲಿ ಬಂಗಾರ ತಗೊಳಕ್ ಆಗ್ತಾ ಇಲ್ಲ, 1 ಗ್ರಾಮ್ ಬಂಗಾರ ತಗೊಳಕ್ ಆಗ್ತಾ ಇಲ್ಲ, ಬಟ್ ಬಂಗಾರ ತಗೋಬೇಕು ಅಂತ ಆಸೆ ಆಗ್ತಾ ಇದೆ. ಸ್ವರ್ಣಾಕರ್ಷಣ ಭೈರವ ಹೋಮವನ್ನು ಮಾಡಿ ಅದರಲ್ಲಿ ಈ ಧನಾಕರ್ಷಕ ಮಣಿ ಎನರ್ಜೈಸ್ ಮಾಡ್ತೇವೆ. ಅದರಿಂದ ನಿಮಗೆ ಬಂಗಾರ ತೆಗೆದುಕೊಳ್ಳುವ ಯೋಗ ಫಲವನ್ನ ಭಗವಂತ ನಿಮಗೆ ಕೊಡುವಂತಾಗಲಿ ಅನ್ನುವಂಥದ್ದು ನನ್ನ ಆಸೆ. ಭಾರತ ಬಂಗಾರ, ವಜ್ರ, ವೈಢೂರ್ಯಗಳನ್ನ ಸೇರ್ಗಳಲ್ಲಿ ಅಳೆದು ರಸ್ತೆ ಮೇಲೆ ಮಾಡ್ತಾ ಇದ್ದಂತಹ ದೇಶ ಆಗಿತ್ತು ನಮಗೆ. ಮತ್ತೆ ಪುನಃ ನಾವು ಆ ಒಂದು ಸ್ಥಾನಮಾನಕ್ಕೆ ಹೋಗ್ಬೇಕು ನಾವು, ಆಯ್ತಲ್ವಾ? ಯತ್ನೇ ಕೃತೆ ಕೋತ್ರ ದೋಷ ಅಂತ ಪ್ರಯತ್ನದಲ್ಲಿ ನಮ್ಮ ಸರಿಯಾದ ಮಾರ್ಗದಲ್ಲಿ ನಾವು ದುಡಿಮೆಯನ್ನು ಮಾಡಿಕೊಂಡು, ಸರಿಯಾದ ಮಾರ್ಗದಲ್ಲಿ ಶ್ರದ್ಧಾಭಕ್ತಿಯಿಂದ ದೇವತಾರಾಧನೆ ಮಾಡಿಕೊಂಡು, ಸ್ವರ್ಣಾಕರ್ಷಣ ಭೈರವ ಹೋಮದ ಭಸ್ಮವನ್ನ ಹಣೆಯಲ್ಲಿ ಹಚ್ಕೊಂಡು ಇದೊಂದು ಧನಾಕರ್ಷಣ ಮಣಿಯನ್ನ ನಿಮ್ಮ ಪಾಕೆಟ್ ಅಲ್ಲೋ, ನಿಮ್ಮ ದೇವರ ಮನೆಯಲ್ಲೋ, ನಿಮ್ಮ ಲಾಕರ್ನಲ್ಲೋ, ದುಡ್ಡಿಡುವ ಜಾಗದಲ್ಲಿ ಜೊತೆಗೆ ಇದನ್ನ ಇಟ್ಕೊಳ್ಬಹುದು. ನಿಮ್ಮ ಜೊತೆಗೆಲ್ಲೂ ಸಹ ಇದನ್ನ ಕ್ಯಾರಿ ಮಾಡ್ಬೋದು ಎಲ್ಲ ಕಡೆ, ಆಯ್ತಾ? ಈ ಒಂದು ಧನಾಕರ್ಷಕ ಮಣಿಯನ್ನ ಅದ್ರಲ್ಲೂ ಕೂಡ ಎನರ್ಜೈಸ್ ಮಾಡ್ತಾ ಇದನ್ನ. ಈ ಧನಾಕರ್ಷಕ ಮಣಿಯನ್ನ ಸಹಸ್ರ ಶುಕ್ರ ಶಾಂತಿ ಹೋಮ, ರಣಬಾಧಾ ನಿವಾರಕ ಹೋಮ, ಸ್ವರ್ಣಾಕರ್ಷಣ ಭೈರವ ಹೋಮ, ಈ 3 ಪ್ರಧಾನವಾದ ಹೋಮಗಳನ್ನು ಎನರ್ಜೈಸ್ ಮಾಡ್ತೇವೆ. ಅಷ್ಟೇ ಅಲ್ಲ,
ನಿಮಗೆ ಸಂತಾನದವರೆಗೆ ಸಂತಾನವಾಗಬೇಕು ಅಂತ ಸಂತಾನ ಗೋಪಾಲಕೃಷ್ಣ ಹೋಮ ಇರಬಹುದು, ಅಥವಾ ಇದಕ್ಕೆಲ್ಲ ಅಡ್ಡಿ ಆಗುವಂತದ್ದು ಸರ್ಪದೋಷಗಳು. ಸೊ ಈ ಧನಾಕರ್ಷಣ ಮನೆಯನ್ನ ಆಶ್ಲೇಷಾವಲಿ ಪೂಜೆ ಸರ್ಪಶಾಂತಿ ಹೋಮದಲ್ಲಿ ಎನರ್ಜೈಸ್ ಮಾಡ್ತೇವೆ. ಇನ್ನು ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳಲ್ಲಿ ಎನರ್ಜೈಸ್ ಮಾಡ್ತೇವೆ. ಇಷ್ಟೆಲ್ಲ ಹೋಮಗಳು ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತೇವೆ. ಸೊ ಲೈವ್ ಅಲ್ಲಿ ನಿಮ್ಮ ಸಂಕಲ್ಪ ಆಗುತ್ತೆ. ಎಲ್ಲಾ ಹೋಮ ಲೈವ್ ನೋಡ್ತೀರಾ. ಪ್ರಸಾದ್ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಎಲ್ಲಾ ಹೋಮಗಳ ಭಸ್ಮ, ನಾಗಾರಾಧನೆ, ಅರ್ಚನೆ ಸಹಿತ ಈ ಒಂದು ಧನಾಕರ್ಷಕ ಮಣಿಯನ್ನ ಕಳಿಸ್ಕೊಡ್ತೇವೆ. ಸೊ ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ಕೊಟ್ಕೊಳ್ಬಹುದು. ಸ್ಕ್ರೀನ್ ಕಾಣುವಂತ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನ ಬೇಗ ವಾಟ್ಸ್ಆಪ್ ಮಾಡ್ಕೊಳ್ಳಿ. ಸ್ಕ್ರೀನ್ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ. ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಮಾಘ ಮಾಸದ ಹುಣ್ಣಿಮೆ, ಮಾಘ ಪೌರ್ಣಿಮಾ ಏನು ನಮ್ಮ ಫೆಬ್ರವರಿ 12ನೇ ತಾರೀಕು ಲೈವ್ ಅಲ್ಲಿ ನಿಮ್ಮ ಹೆಸರು ನಾನೇ ಖುದ್ದು ಬೆಳಗ್ಗೆ ಸಂಕಲ್ಪ ಮಾಡ್ತೇನೆ. ಎಲ್ಲಾ ಹೋಮ ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ. ಆಯ್ತಲ್ಲ, ಒಳ್ಳೇದಾಗ್ಲಿ. ಈ ಒಂದು ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳನ್ನು ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ಅಂದ್ರೆ ಕೆಲ ಸಬ್ಸ್ಕ್ರೈಬ್ ಅಂತ ಬಿಟ್ಟಿರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ನಮೋ ನಾರಾಯಣಾಯ. ಓಂ ಶ್ರೀಂ ಹ್ರೀಂ ಐಂ ಮಹಾಲಕ್ಷ್ಮೀ ಕಮಲಧಾರಿಣ್ಯೈ ಸಿಂಹವಾಹಿನ್ಯೈ ಸ್ವಾಹಾ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಓಂ ಶ್ರೀಂ ಹ್ರೀಂ ಐಂ ಮಹಾಲಕ್ಷ್ಮೀ ಕಮಲಧಾರಿಣ್ಯೈ ಸಿಂಹವಾಹಿನ್ಯೈ ಸ್ವಾಹಾ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಓಂ ಶ್ರೀಂ ಹ್ರೀಂ ಐಂ ಮಹಾಲಕ್ಷ್ಮೀ ಕಮಲಧಾರಿಣ್ಯೈ ಸಿಂಹವಾಹಿನ್ಯೈ ಸ್ವಾಹಾ. ಓಂ ನಮೋ ನಾರಾಯಣಾಯ.